ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗಮಂಗಲದ ಮಾನ ಕಲಕುವ ದೃಶ್ಯಗಳನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡುತ್ತೆ. ಉದ್ವಿಗ್ನದ ಬಳಿಕ ಹೇಗಿದೆ ಗೊತ್ತಾ ನಾಗಮಂಗಲ? ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕ ಅಂತ. ಇದು ಆಕಸ್ಮಿಕ ಅಲ್ಲ, ಪ್ರೀ ಪ್ಲಾನ್ ಅನ್ನೋದಕ್ಕೆ ಸಾಕ್ಷಿಗಳು ಸಿಸಿಟಿವಿ ಫುಟೇಜ್. ಕಿಡಿಗೇಡಿಗಳ ಕೃತ್ಯ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಾದ ಬಳಿಕ ಅಲ್ಲಿ ಬಡ ವ್ಯಾಪಾರಸ್ಥರ ಅಳಲನ್ನ ಕೂಡ ನಾವು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಗೃಹ ಸಚಿವರು ಹೇಳ್ತಾರೆ ಆಕಸ್ಮಿಕ ಘಟನೆ, ಯಾವುದು ಕೂಡ ಪೂರ್ವ ನಿಯೋಜಿತ ಅಲ್ಲ. ಇದನ್ನ ನೀವು ಕೋಮು ಗಲಭೆ, ಕೋಮು ಸಂಘರ್ಷ ಅಂತ ಬಿತ್ತರಿಸಬೇಡಿ ಅಂತ ಮಾಧ್ಯಮಗಳಿಗೆ ಮನವಿ ಮಾಡ್ಕೊಳ್ತಿದ್ದಾರೆ. ಬಟ್ ಅಲ್ಲಿನ ವಾಸ್ತವ ಚಿತ್ರಣ, ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸೋದಾದ್ರೆ. ಶ್ರುತಿ ನೋಡಿ, ನಿನ್ನೆ ಸಂಜೆ 7:30 ಸುಮಾರಿಗೆ ನಾಗಮಂಗಲದಲ್ಲಿ ಶುರುವಾದಂತಹ ಒಂದು ಸಂಘರ್ಷ ಏನಿದೆ, ಉದ್ವಿಗ್ನ ವಾತಾವರಣಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ಇಡೀ ನಾಗಮಂಗಲದ ಅನೇಕ ಕಡೆ ಒಂದಷ್ಟು ಜನ ಕಿಡಿಗೇಡಿಗಳು ಹೋಗಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಈಗ ನಾನೊಂದು ಜಾಗದಲ್ಲಿದ್ದೀನಿ, ಈಗಲೂ ಕೂಡ ನೋಡಿ ಇಲ್ಲಿ ಹೊಗೆ ಹಾಡ್ತಾನೆ ಇದೆ. ಶ್ರುತಿ ನೋಡಿ, ಇಲ್ಲಿ ಆ ಒಂದು ಟೈರ್ ಅಂಗಡಿ ಇದೆಯಲ್ಲ, ಆ ಅಂಗಡಿಯಲ್ಲಿ ನಾವು ಈಗ ಗಮನಿಸ್ಬೋದು. ನೋಡಿ ಇಲ್ಲಿ ಈಗಲೂ ಕೂಡ ಹೊಗೆ ಆಡ್ತಾನೆ ಇದೆ. ಸಂಪೂರ್ಣವಾಗಿ ನಾಗಮಂಗಲದ ಬಹುತೇಕ ಅಂಗಡಿಗಳಲ್ಲಿ ರಾತ್ರಿ ಪೂರ್ತಿ ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡಲಾಗಿದೆ. ನೋಡಿ ಇಲ್ಲಿ ಅಂಗಡಿಯ ಒಳಗಡೆ ನಾವೀಗ ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಅಲ್ಲಿ ಇನ್ನೂ ಕೂಡ ಬೆಂಕಿ ಕಿಡಿ ಇನ್ನೂ ಕೂಡ ಹಾರಿಲ್ಲ. ಈಗಲೂ ಕೂಡ ಹೊಗೆ ಆಡ್ತಾನೆ ಇರುವಂಥ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ 5-6 ಅಂಗಡಿಗಳಿದೆ. ಒಂದು ಟೈರ್ ಅಂಗಡಿಗಳಾಗಿರ್ಬೋದು, ಕಬ್ಬಿಣದ ಅಂಗಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಸುಟ್ಟು ಭಸ್ಮ ಆಗಿದೆ. ನೋಡಿ ಈಗ ಇಲ್ಲಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಶ್ರುತಿ, ಯಾವ ರೀತಿಯಾಗಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ಇಲ್ಲಿಗೆ ಕೆಲ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡಿದ್ದಾರೆ. ಈಗಲೂ ಕೂಡ ಹೊಗೆ ಆಡ್ತಾ ಇರುವಂಥ ಈ ಕ್ಷಣದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಒಂದು 4-5 ಅಂಗಡಿಗಳಿದೆ. ಆ 4-5 ಅಂಗಡಿಗಳನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಿಡಿಗೇಡಿಗಳು ತಮ್ಮ ಕೃತ್ಯವನ್ನ ಎಸಗಿದ್ದಾರೆ ಅಂತೇಳಿ. ನೋಡಿ ಇದು ಎರಡು ಕೂಡ ಟೈರ್ ಅಂಗಡಿ. ಆ ಒಂದು ಟೈರ್ ಅಂಗಡಿಯನ್ನ ಸಂಪೂರ್ಣವಾಗಿ ಬೆಂಕಿ ಹಚ್ಚಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಅಂತೇಳಿ. ನೋಡಿ ಈ ಅಂಗಡಿಯ ಶಟರ್ಗಳು ನೋಡಿ, ಇಲ್ಲಿ ಶಟರನ್ನು ಕೂಡ ಮುರಿದು ಹಾಕಿರುವಂಥ ಘಟನೆಗಳಾಗಿದೆ. ನೋಡಿ ಇಲ್ಲಿ ರಸ್ತೆಯಲ್ಲಿ ಇಲ್ಲಿಟ್ಟಿದ್ದಂಥ ಟೈರ್ಗಳಿಗೂ ಕೂಡ ಬೆಂಕಿ ಹಚ್ಚಲಾಗಿದೆ. ಅಷ್ಟೇ ಅಲ್ಲ ಶ್ರುತಿ, ನೋಡಿ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಒಂದು ಹೋಟೆಲ್ ದಸ್ತಗಿರ್ ಅಂತಿದೆ. ಈ ಒಂದು ಹೋಟೆಲ್ನಲ್ಲಿದ್ದಂಥ ಸಾಮಾನುಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ, ಇಲ್ಲೊಂದು ಕಲ್ಲಿತ್ತು, ಅದನ್ನು ಕೂಡ ಪುಡಿ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಈ ಕ್ಷಣಕ್ಕೆ ಇಲ್ಲಿ ನಾವೇನು ನೋಡ್ತಾ ಇದ್ವಿ, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಈ ಒಂದು ಘಟನೆ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೋಟೆಲ್ನಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಪಾತ್ರೆ ಸಾಮಾನುಗಳು ಎಲ್ಲವೂ ಕೂಡ ಈಗ ಹೊರಗಡೆ ಹಾಕಲಾಗಿದೆ. ನೋಡಿ ನಾಗಮಂಗಲ ಎಂಟ್ರಿ ಆಗ್ತಾ ಇದ್ದಂತೆಯೇ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ, ಎಲ್ಲ ಅಂಗಡಿಗಳನ್ನು ಕೂಡ ಇವತ್ತು ಬಂದ್ ಮಾಡಲಾಗಿದೆ. ನೋಡಿ ಅಲ್ಲೊಂದು ಆ ಗಾಡಿನ ಕೂಡ ತೋರಿಸ್ತೀನಿ ನಾನು. ಆ ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಬೈಕ್ಗಳನ್ನು ಕೂಡ ಬಿಡಲಿಲ್ಲ ರಾತ್ರಿ. ಆ ರೀತಿಯಾಗಿ ಕಿಡಿಗೇಡಿಗಳು ಕೃತ್ಯವನ್ನು ಎಸಗಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನಾಗಮಂಗಲದ ಹೆಜ್ಜೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ ಈಗ ಇಲ್ಲೊಂದು KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಒಂದು ಟೌನ್ಗೆ ಎಂಟ್ರಿ ಆಗ್ತದಂತೆ ಅಲ್ಲೂ ಕೂಡ ಒಂದಷ್ಟು ಜನ ಪೊಲೀಸರು ಅಲ್ಲೂ ಕೂಡ ಕಾವಲನ್ನು ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಹೆಜ್ಜೆಗೂ ಕೂಡ ಪೊಲೀಸರು ಇಲ್ಲಿ ಕಾವಲನ್ನು ಕಾಯ್ತಾರೆ. ನೋಡಿ ಇಲ್ಲೊಂದು ಬೈಕ್ ಇದೆ, ಬೈಕನ್ನು ಕೂಡ ಸುಟ್ಟು ಹಾಕಲಾಗಿದೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದು ಬೈಕ್ ಅನ್ನೋದು ಗೊತ್ತೇ ಆಗೋದಿಲ್ಲ. ಆ ರೀತಿಯಾಗಿ ಈ ಒಂದು ಜಾಗದಲ್ಲಿ ಕೃತ್ಯವನ್ನು ಎಸಗಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರುತಿ. ನಾಗಮಂಗಲದಲ್ಲಿ ನಿನ್ನೆ ಅಕ್ಷರಶಃ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಅದನ್ನ ಹತೋಟಿಗೆ ತರುವಂತ ಬಹಳಷ್ಟು ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಇವತ್ತು ನಾಗಮಂಗಲ ಟೌನ್ ಅನ್ನ ಬಂದ್ ಕರೆ ಕೊಡುವಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ನ ಹೊರತುಪಡಿಸಿದ್ರೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಲಾಗಿದೆ. ನಾಗಮಂಗಲದ ಟೌನ್ನ ನಗರದ ಎಲ್ಲ ಭಾಗದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಹೆಜ್ಜೆಗೂ ಕೂಡ ಇವತ್ತು ಪೊಲೀಸರು ಸರ್ಪಗಾವಲನ್ನ ಕೂಡ ಕಾಯ್ತಾ ಇದ್ದಾರೆ. ನೋಡಿ ಇಲ್ಲೊಂದಷ್ಟು 4-5 ಅಂಗಡಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈ ಜಾಗದಲ್ಲಿ ನಿನ್ನೆ ರಾತ್ರಿ ಸುಮಾರಿಗೆ 9:30 ಸುಮಾರಿಗೆ ಇಲ್ಲಿಗೆ ಬಂದಂಥ ಕೆಲ ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿ ಅದನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇರುವಂಥ ದೃಶ್ಯವನ್ನ ನಾವಿಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿದ್ದಂಥ ಟೈರ್ ಅಂಗಡಿ ಆಗಿರ್ಬೋದು, ಕಬ್ಬಿಣದ ಅಂಗಡಿ ಆಗಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈಗಲೂ ಕೂಡ ಅಲ್ಲಿ ಆ ಒಂದು ಜಾಗದಿಂದ ಹೊಗೆ ಹಾರ್ತಾ ಇರುವಂಥ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೆ. ಅಂದರೆ ಇನ್ನೂ ಕೂಡ ಇಲ್ಲಿ ಹೊಗೆ ಸಂಪೂರ್ಣವಾಗಿ ನಂದಿಲ್ಲ, ಅದನ್ನ ಹತೋಟಿಗೆ ತರುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇಲ್ಲಿ ನೀರನ್ನ ಕೂಡ ಹಾಕಿ ಅದನ್ನ ನಂದಿಸುವಂಥ ಕಾರ್ಯವನ್ನ ಕೂಡ
ಮಾಡಿದ್ದಾರೆ. ಒಂದು 4-5 ಅಂಗಡಿಗಳು, ಜೊತೆಗೆ ಇಲ್ಲೊಂದು ಟೀ ಅಂಗಡಿ ಕೂಡ ಇತ್ತು. ಆ ಟೀ ಅಂಗಡಿಗೂ ಕೂಡ ಕಿಡಿಗೇಡಿಗಳು ಧ್ವಂಸ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿರುವಂಥ ಪಾತ್ರೆ ಸಾಮಾನುಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿರುವಂಥ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಇದು ಬೆಂಗಳೂರು ಟು ಮೈಸೂರು ಅಂದ್ರೆ ಮಂಡ್ಯ ಹೋಗುವಂಥ ಮುಖ್ಯ ರಸ್ತೆ. ಮಂಡ್ಯ ಮುಖ್ಯ ರಸ್ತೆಯಲ್ಲಿ ಈ ರೀತಿಯಾಗಿ ಘಟನೆ ಆಗಿರುವಂಥದ್ದು. KSRP ತುಕಡಿಯನ್ನು ಕೂಡ ಇಲ್ಲೇ ನಿಯೋಜನೆ ಕೂಡ ಮಾಡಲಾಗಿದೆ. ನೋಡಿ, ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಗಸ್ತನ್ನು ತಿರುಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲೊಂದು ಬೈಕನ್ನು ಕೂಡ ಸುಟ್ಟು ಹಾಕಲಾಗಿದೆ. ಒಂದು 2 ವೀಲರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ನಗರದಾದ್ಯಂತ ಇದೇ ರೀತಿಯಾಗಿ ಪೊಲೀಸರು ಕೂತು ಎಲ್ಲೂ ಕೂಡ ಅಹಿತಕರ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ನಿನ್ನೆ ರಾತ್ರಿ ನೋಡಿ, ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ಆಗಿದೆ. ಅಂದರೆ ಗಣೇಶ ವಿಸರ್ಜನೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗುತ್ತೆ. ಅದಾದ ಬಳಿಕ ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಪೊಲೀಸರು 30ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಹೆಚ್ಚಿನ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ರೈಟ್, ನಮ್ಮ ಜೊತೆ ಮಾಜಿ ಶಾಸಕ ಹಾಗೂ JDS ಮುಖಂಡರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಗೌಡ ಅವರೇ. ನಮಸ್ಕಾರಮ್ಮ. ನಮಸ್ಕಾರ ಸುರೇಶ್ ಗೌಡ ಅವರೇ, ಪಾಪ ಅಲ್ಲಿ ಕೆಲವರು ಹೇಳ್ತಾ ಇದ್ರು ಇಲ್ಲಿ ಗ್ಲಾಸ್ ಅಷ್ಟೇ ಇದ್ದಿದ್ದು, ನಾವು ಶಟರೇ ಹಾಕ್ತಿರ್ಲಿಲ್ಲ ಅಂಗಡಿಗೆ, ಅಷ್ಟು ಸೇಫ್ ಆಗಿತ್ತು ನಾಗಮಂಗಲ, ಅಷ್ಟು ಸುರಕ್ಷಿತವಾಗಿತ್ತು. ಆದ್ರೆ ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ರಾತ್ರಿ ಎಲ್ಲ ಎಂಥ ಅನಾಹುತ ಆಗಿದೆ ನೀವು ಕೂಡ ನೋಡಿದಿರಿ. ಯಾಕೆ ಹಿಂಗಾಯ್ತು ಸರ್ ನಾಗಮಂಗಲದಲ್ಲಿ? ಇದು ಬಹಳ ವರ್ಷಗಳಿಂದ ಎಲ್ಲ ಕೋಮ್ನವರು ಸಹ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ಸಹಬಾಳ್ವೆ ನಡೆಸ್ತಾ ಇರ್ತಕ್ಕಂಥ ನಗರ ಇದು. ಇದು ಕಳೆದ 1 ವರ್ಷದಿಂದನೂ ಸಹ ಇದೊಂದು ಘಟನೆ ನಡೆದಿತ್ತು. ಆದರೆ ತಾಲೂಕು ಆಡಳಿತ ಯಾವುದೇ ಧರ್ಮೀಯರು ಅವರ ಹಬ್ಬದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತ, ಜಿಲ್ಲಾಡಳಿತ. ಆದರೆ ಎಲ್ಲೋ ಒಂದು ಕಡೆ ಅವರು ಅಟ್ರ್ ಫೇಲ್ಯೂರ್ ಆಗಿದ್ದಾರೆ. ಅವರಿಗೆ ಇನ್ಫಾರ್ಮೇಷನ್ ಇದೆ. ಇದಕ್ಕೆಲ್ಲ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಜವಾಬ್ದಾರಿ ತಗೋಬೇಕಾಗ್ತದೆ. ಜೊತೆಗೆ ಈಗಾಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲ ಕೋಮಿನವ್ರಿಗೂ ಸಹ ಯಾರ್ಯಾರು ಲಾಸ್ ಆಗಿದೆ ಸಂಪೂರ್ಣವಾಗಿ ಪರಿಹಾರವನ್ನು, ಏನು ಲಾಸ್ ಆಗಿದೆ ಅಷ್ಟೂ ಸಹ ಪರಿಹಾರವನ್ನು ಸರ್ಕಾರ ಕೊಡಬೇಕಾಗಿದೆ. ಇಲ್ಲಾಂದರೆ ಸರ್ಕಾರದ ಬಗ್ಗೆ ಅಪನಂಬಿಕೆ ಹೋಗ್ತದೆ. ಕಾನೂನು ಪರಿಪಾಲನೆ ಮಾಡಬೇಕಾದ ಧರ್ಮ ಸರ್ಕಾರದ್ದು. ಸರ್ಕಾರ ಕಾನೂನು ಪರಿಪಾಲನೆ ಮಾಡಲಿಲ್ಲ ಅಂದಂಥ ಸಂದರ್ಭದಲ್ಲಿ ಇವರೆಲ್ಲ ಟ್ಯಾಕ್ಸ್ ಪೇಯರ್ಸು ಏನು ಮಾಡ್ತಾರೆ? ಇದು ಜೊತೆಗೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ಇರ್ತಕ್ಕಂಥ ಠಾಣಾಧಿಕಾರಿನ ಮೊದಲು A1 ಆರೋಪಿ ಮಾಡಿ ಆತನ ತನಿಖೆ ನಡೆಸಬೇಕು. ಯಾಕೆಂದರೆ ಈಸ್ ದ ಅಟ್ಮೋಸ್ಟ್ ಫೇಲ್ಯೂರ್. ಇದು ನಡೆಯುತ್ತೆ ಈ ಥರ ಅಲ್ಲ. ಕಳೆದ 1 ವರ್ಷದಿಂದ ನಡೆದಿದ್ದಂಥ ಸೇಮ್ ಜಾಗದಲ್ಲಿ ನಡೆದಿದೆ ಅಂದರೆ ಇವ್ರಿಗೆ ಗೊತ್ತಿರಲಿಲ್ವಾ? ಎಕ್ಸಾಕ್ಟ್ಲಿ ಸುರೇಶ್ ಗೌಡ್ರೆ, ನೀವು ಹೇಳ್ತಾ ಇರೋದು ಬಹಳ ಸ್ಪಷ್ಟ. ನಮಗೂ ಕೂಡ ಅದು ಪ್ರಶ್ನೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಆಗಿತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಬೇಕಾಗಿತ್ತು, ಬಟ್ ಅಲ್ಲೂ ಕೂಡ ಫೇಲ್ಯೂರ್. ಜನನೇ ಇರಲಿಲ್ಲ, ಸಿಬ್ಬಂದಿನೇ ಇರಲಿಲ್ಲ, ಅಲಾಟೇ ಆಗಿರಲಿಲ್ಲ ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಿದ್ದಾರೆ. ಕೊನೆಗೆ ಎಷ್ಟರ ಮಟ್ಟಿಗೆ ಭಯದ ವಾತಾವರಣ ಅಂದ್ರೆ ಪೊಲೀಸರೇ ಕಾಲ್ ಕಿತ್ತರಂತೆ, ಅಲ್ಲಿಂದ ಓಡೋಗ್ಬಿಟ್ರು. ನಾವು ಹೇಗೆ ಇಲ್ಲಿ ನಿಲ್ಲಕ್ಕಾಗುತ್ತೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಭಯದ ವಾತಾವರಣ. ನನಗೆ ಬಹಳ ಖುಷಿಯಾಗಿದ್ದು, ನೀವು ರಾಜಕೀಯ ಮಾತುಗಳನ್ನ ಆಡ್ತಾ ಇಲ್ಲ, ಯಾರ್ದೋ ಮೇಲೆ ಬ್ಲೇಮ್ ಮಾಡಲಿಲ್ಲ, ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡ್ತಿದ್ದೀರಿ. ಇಲ್ಲ ಇದನ್ನು ನಾನು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳೋದು, ಇನ್ನು 15 ದಿವಸ 1 ತಿಂಗಳಲ್ಲಿ ಇನ್ನೊಂದು ಕೋಮ್ನವರು ಅವರ ಪೂಜೆಗಳನ್ನ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲೂ ಅವರು ಬೇರೆ ಇದ್ರ ಮೇಲೆ ಹೋಗಬೇಕಾಗ್ತದೆ. ಆಗ ಅವರು ತೊಂದರೆ ಕೊಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥ. ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮನ ಪಾಲನೆ ಮಾಡಲಿಕ್ಕೆ ಇದು ಬಹಳ ಭಾವನಾತ್ಮಕವಾಗಿ ಇರ್ತದೆ ಧರ್ಮ ಅಂತಕ್ಕಂಥದ್ದು. ಆದರೆ ರಕ್ಷಣೆ ಮಾಡಬೇಕು. ಅವ್ರ ತಕ್ಷಣ ಅವರಿಗೆ ಸೂಕ್ತ ಬದ್ಧತೆ ಕೊಡಬೇಕಾಗಿರ್ತದೆ. ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಸರ್ಕಾರ ಇದರಿಂದ ಎಲ್ಲೋ ರೀತಿಯ ಕೇವಲ ಮತಗಳನ್ನ ಗಮನದಲ್ಲಿಟ್ಕೊಂಡು ಅಥವಾ ಇಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದಕ್ಕೆ ಟು ಕೀಪ್ ದೇರ್ ವೋಟರ್ಸ್ ಅಲೈವ್, ಅದನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ರಾಜಕಾರಣವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಭಾಳ ಕಷ್ಟವಾಗ್ತದೆ. ಇದು ಅಟ್ರ್ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಂಡ್ ತಾಲೂಕು ಅಡ್ಮಿನಿಸ್ಟ್ರೇಷನ್.